ಶ್ರಮ ಸಂಕಟಗಳಿಲ್ಲದೆ ಎತ್ತರೆತ್ತರಕ್ಕೆ ಬೆಳೆದವರಲ್ಲ. ಸಾಮಾಜಿಕ ಅವಮಾನಗಳನ್ನ ಮೌನದಲ್ಲೇ ಅನುಭವಿಸಿ ಅರಗಿಸಿ ಅರಳುತ್ತಾ ಬಂದವರು. ಅವರು ಕೆರಳಿದ್ದು ಕಡಿಮೆ, ಅರಳಿದ್ದು ಅಧಿಕ. ಎಂಥ ಡಾಕ್ಟರ್ ರಾಜ್ಕುಮಾರ್ ನಮ್ಮ ನಗಲಿ 20 ವರ್ಷಗಳು ಕಳೆದಿದೆ. ಆದರೆ ಅವರ ನೆನಪು ಕೂಡ ಹಲವರ ಮನದಲ್ಲಿ ಹಸಿರಾಗಿದೆ. ಇದಕ್ಕೆ ಉದಾಹರಣೆಯೇ ಸಾಮಾಜಿಕ ಜಾಲತಾಣದಲ್ಲಿ ಆಗಾಗ ಕಾಣಿಸುವ ಡಾಕ್ಟರ್ ರಾಜ್ಕುಮಾರ್ ಅವರ ಕುರಿತ ಬರಹಗಳು ಮತ್ತು ಚರ್ಚೆಗಳು. ಕೇವಲ ಜನಸಾಮಾನ್ಯರು ಮಾತ್ರ ಅಲ್ಲ, ಕನ್ನಡ ಚಿತ್ರರಂಗದ ಹಲವರು ಇವತ್ತು ಕೂಡ ಅಣ್ಣವರನ್ನ ಮಿಸ್ ಮಾಡ್ಕೊಳ್ತಾರೆ. ಅವರಿದ್ದಿದ್ರೆ ಎಂದು ಉದ್ಗಾರ ತೆಗೆಯುತ್ತಾರೆ. ಅವರ ಜೊತೆ ಕಳೆದ ಅತ್ಯಮೂಲ್ಯ ಕ್ಷಣಗಳನ್ನ ನೆನಪು ಮಾಡಿಕೊಳ್ತಾರೆ. ಆ ಪೈಕಿ ನವರಸ ನಾಯಕ ಜಗ್ಗೇಶ್ ಕೂಡ ಒಬ್ರು. ಹೌದು, ಜಗ್ಗೇಶ್ ಅಣ್ಣವರ ಪುಣ್ಯ ಸ್ಮರಣೆಯೆಂದು ಅವರ ಜೊತೆ ಕಳೆದ ಕ್ಷಣಗಳನ್ನ ಮೆಲುಕು ಹಾಕಿದ್ದಾರೆ. ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗಿನ ನೆನಪುಗಳನ್ನ ಹಂಚಿಕೊಂಡಿದ್ದಾರೆ. ಹಾಗಿದ್ರೆ ಅಣ್ಣವರ ಬಗ್ಗೆ ಜಗ್ಗೇಶ್ ಹೇಳಿದ್ದೇನು? ಜಗ್ಗೇಶ್ ಅವರ ಬರಹ, ಇಂದು ನಮ್ಮ ದೇವರು ದೇವರಾಗಿ, ದೇವರ ಜೊತೆಗೆ ದೇವರ ಪೂಜೆಗೆ ಮೋಡದ ಮರೆಯಲ್ಲಿ ಮರೆಯಾದ ದಿನ. ಹಾಗೆ ದೇವರು ವಾಸವಿದ್ದ ಮನೆಯ ರಸ್ತೆಯಲ್ಲಿ ಇಂದು ಹೋಗಿ ಬಂದೆ. ಅವರು ಇದ್ದಾಗ 6:15 ಸಂಜೆ ನಡಿಗೆಗೆ ಹೋಗ್ತಿದ್ರು. ಸಾಮಾನ್ಯ ಬಿಳಿ ಶರ್ಟು, ಪೈಜಾಮ, ತಲೆಗೆ ಬಟ್ಟೆ ಸುತ್ತಿ ಯಾರು ಇವರನ್ನು ಪತ್ತೆ ಮಾಡದಂತೆ ಇರ್ತಿದ್ರು. ಅವರ ಹಿಂದೆ ಸಹಾಯಕ ಚನ್ನ ಹನುಮಂತನ ರೀತಿ ಹಿಂಬಾಲಿಸ್ತಿದ್ದ. ಒಂದು ಸಂಜೆ ಡಾಕ್ಟರ್ ರಮಣರಾವ್ ಮನೆಯ ರಸ್ತೆಯಲ್ಲಿ ಸಿಗರೇಟು ಸೇದುತ್ತಾ ನಿಂತಿದ್ದೆ. ಆಗ ಚೆನ್ನ ಕಂಡ. ಅಣ್ಣನ ಧ್ವನಿಯಲ್ಲಿ, ಏನು ಚೆನ್ನಪ್ಪನವರೇ, ಒಬ್ರೇ, ಎಲ್ಲಿ ನಮ್ಮ ದೇವರು ಎಂದೆ. ಆಗ ಆತ ಕಣ್ಣು ಮಿಟುಕಿಸಿ ಸುಮ್ಮನಿರು ಎಂದ. ಆಗ ನಾನು ಯಾಕೆ ಯಾಕೆ ಏನಾಯಿತು ಎಂದಾಗ ನಿಜವಾದ ಅಣ್ಣನ ಧ್ವನಿ, ಇಲ್ಲೇ ಇಲ್ಲೇ ನಾನಿಲ್ಲೇ ಎಂದರು. ನನ್ನ ಸಿಗರೇಟು ಎಲ್ಲೋಯ್ತು ತಿಳಿಯದು. ನಾನು ಸ್ತಬ್ಧವಾಗಿ ಅಣ್ಣ ಎಂದು ತಲೆ ಕೆರೆಯುತ್ತಾ ನಿಂತೆ. ಮಿಮಿಕ್ರಿ ಚೆನ್ನಾಗಿತ್ತು ಎಂದು ನಗುತ್ತಾ ಮುಂದೆ ಸಾಗಿದ್ರು. ನನಗೆ ಇಷ್ಟವಾದಾಗಲೆಲ್ಲ ಅದೇ ಮನೆಗೆ ಹೋಗಿ ಮಾತನಾಡಿಸಿ ಸಮಯ ಕಳೆದು ಬರ್ತಾ ಇದ್ದೆ. ಇಂದು ಅದೇ ರಸ್ತೆ, ಅದೇ ಜಾಗ, ಮನೆ ಬದಲಾಗಿದೆ. ಅವರು ಮಾತ್ರ ಇಲ್ಲ. ನನಗನಿಸಿದ್ದು ಎಂಥ ವಿಚಿತ್ರ ಈ ಜಗತ್ತು. ಯಾರೇ ಆಗಲಿ, ಒಂದು ದಿನ ಇದ್ದವರು ಮತ್ತೊಂದು ದಿನ ನೆನಪು ಮಾತ್ರ. ಹಾಗಾಗಿ ನಾವು ಬಿಟ್ಟು ಹೋಗುವ ನೆನಪು ಸುಮಧುರ, ಸುಂದರ, ಅನುಕರಣೀಯವಾಗಿ ಇರಬೇಕು. ಬೊಂಬಾಟ್ ಹುಡುಗ ಚಿತ್ರದ ಬೊಂಬಾಟ್ ಹುಡುಗ ನಾನು ಹಾಡಿನ ಊಟದ ವಿರಾಮದಲ್ಲಿ ಸಮಯದಲ್ಲಿ ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ಅವರ ಕಾರ್ಯಕ್ರಮ ಇತ್ತು. ಆಗ ಅವರಿಗೆ ಹಾರ ಹಾಕಿದ ಕ್ಷಣ ಅದರ ಚಿತ್ರವನ್ನು ಹಂಚಿಕೊಂಡಿದ್ದಾರೆ. ನೆನಪು ಮಧುರ. ಹೀಗೆ ಜಗ್ಗೇಶ್ ತಮ್ಮ ನೆನಪುಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು, ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿದ ಸಾಮಾನ್ಯ ನಿಷ್ಕಲ್ಮಶ ಮನಸ್ಸಿನ ದೇವರು ನಮ್ಮಣ್ಣ. ನೆನೆಯಬೇಕು ನಯವಾಗಿ ಸಂಸ್ಕಾರ ಉಳ್ಳವರ ಮಾತುಗಳ. ಜಗ್ಗೇಶ್ ಅವರಲ್ಲಿನ ಕಂಡಂತೆ ಎಲ್ಲಕ್ಕಿಂತ ಅತ್ಯಮೂಲ್ಯವಾದ ಒಂದು ದೊಡ್ಡ ಗುಣ ಇದೆ. ಅದೇನೆಂದರೆ ತನ್ನ ಜೀವಮಾನವಿಡೀ ಕಷ್ಟ ಸುಖದಲ್ಲಿ ಆದವರನ್ನ ಅರ್ಥಪೂರ್ವಕವಾಗಿ ನೆನಪಿಸಿಕೊಳ್ಳುವಂತಹ ದೊಡ್ಡತನ. ನಾನು ಚಿಕ್ಕ ವಯಸ್ಸಿದ್ದಾಗ ಚಾಮರಾಜನಗರದಲ್ಲಿ 2 ಬಾರಿ ಅವರನ್ನ ಕಂಡಿದ್ದೆ. ಹೀಗೆ ಹಲವಾರು ಜಗ್ಗೇಶ್ ಅವರ ಪೋಸ್ಟ್ಗೆ ಕಾಮೆಂಟ್ ಬರೀತಿದ್ದಾರೆ.